ಕಲುಷಿತ ನೀರು ವರ್ಷ ಕಳೆದಿದೆ, ಸತ್ಯ ಮಾತ್ರ ಬಯಲಾಗಿಲ್ಲ. ಕಾವಾಡಿಗರ ಹಟ್ಟಿ ಕಲುಷಿತ ನೀರು ಪ್ರಕರಣ ನಡೆದು ವರ್ಷ ಕಳೆಯುತ್ತಾ ಬಂದಿದ್ದರೂ ಅದರ ಸತ್ಯದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಲುಷಿತ ನೀರು ಅಥವಾ ಯಾರಾದರೂ ಮಾಡಿದ ಕೃತ್ಯವೋ ಎಂದು ಪತ್ತೆ ಹಚ್ಚಿ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಬಿ ಜಗದೀಶ್ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಗರದ ಕಾವಾಡಿಗರ ಹಟ್ಟಿ ಪ್ರಕರಣದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೆಗೆದುಕೊಂಡು ನೀವು ಬಡವರ ಪರವಾಗಿ ನಾವು ಇದ್ದೀವಿ ಅಂತ ನೀವು ನ್ಯಾಯ ಕೊಡಿಸ್ಬೇಕು. ಇವತ್ತು ಜಿಲ್ಲೆ MLA ಆಗಿರ್ಬೋದು, ಮತ್ತೆ ಏನು ನಮ್ಮ ಜಿಲ್ಲೆಯ ಜಿಲ್ಲಾ ಮಿನಿಸ್ಟ್ರು ಸುಧಾಕರ್ ಅವರು ಇವರು ಸಹ ಇದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕು. ಇಲ್ಲಾಂದರೆ ನೀವು ಬಡವರ ಪರವಾಗಿ ನೀವಿಲ್ಲ, ಅವ್ರನ್ನ ಓಟಿಗೋಸ್ಕರ ಮಾತ್ರ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರ ಅಂತ ಜನಗಳ ಮನಸ್ಸಲ್ಲಿ ನೀವು ಬಿತ್ತನೆ ಮಾಡಿದಂಗಾಗುತ್ತೆ ಅಂತ ಒಂದು ಇದನ್ನು ತೆಗೆದು ಸರಿಯಾದ ರೀತಿಯಲ್ಲಿ ನೀವು ಪತ್ರಿಕಾ ಒಂದು ಪ್ರಕಟಣೆ ಯಾರು ತಪ್ಪು ಮಾಡಿದ್ರೆ ಯಾಕಾಯ್ತು 6 ಜನ ನಮಗೆ ಕೂಲಂಕಷವಾದ ವಿವರ ಪಬ್ಲಿಕ್ ಇರಬೇಕು. ಜಿಲ್ಲಾಡಳಿತದ ಕರ್ತವ್ಯ ಏನು? ಸಾಮಾನ್ಯ ಜನಗಳ ಜೀವ ರಕ್ಷಣೆ ಮತ್ತು ಅವರಿಗೆ ಆಗಿರೋ ತೊಂದರೆಗಳು ಮುಂದುವರೆದ ಸಮಾಜದಿಂದ ಏನಾದರೂ ದಬ್ಬಾಳಿಕೆ ಆದರೆ ಅಂಥವ್ರಿಗೆ ರಕ್ಷಣೆ ಕೊಡೋದು ಜಿಲ್ಲಾಡಳಿತದ ಕರ್ತವ್ಯ. ಅವರು ಇದನ್ನ ಪರಿಗಣಿಸಿ ಜಿಲ್ಲಾಡಳಿತ ಈಗಿನ ನಮ್ಮ DC ಅವರು ಯಾವ ಒತ್ತಡಕ್ಕೆ ಬೀಳದಲೆ ಇದರ ಸರಿಯಾದ ರೀತಿಯಲ್ಲಿ ನೀವು FIR ಮಾಡಿ ಬಡ ಕುಟುಂಬಗಳಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಅವರೆಲ್ಲ ಸತ್ತರವರು ಯಾರು 1 ಎಕರೆ ಜಮೀನಿಲ್ಲ, ಅರ್ಧ ಜಾಗ ಇಲ್ಲ, ಒಂದು ವಾಸದ ಹಳೆ ಮನೆಯಲ್ಲಿ ಇರೋಂಥ ಕುಟುಂಬಗಳು 6 ಜನ ಸತ್ತರಲ್ಲಿ ನಾವು ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಇದ್ದಾವೆ. ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳು ತಮ್ಮ ಎಲೆಕ್ಷನ್ಗೆ ಬಂದ ಮಾತ್ರ ಜನ ಉಪಯೋಗಿಸುವಂಥ ಇಂಥ ಅವಘಡ ಆಗದಾಗೆ ಹೇಗೆ ಮಾಡಬೇಕು ಅದರ ಬಗ್ಗೆ ಗಮನ ಹರಿಸಬೇಕು. ಇದು ಒಂದು ಕಡೆ ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಡೆಂಗು ಅಂತ ಜೋರಾಗಿ ಕಾಣಿಸ್ತಲ್ಲ, ಹಾಗಾಗಿ ಆ ಥರ ಆಗದ ಬೇರೆ ಜಿಲ್ಲೆಗಳ ರೀತಿ ಆಗದಂಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳು ಮತ್ತು ಮುನ್ಸಿಪಲ್ ಏನು ವಾರ್ಡ್ಗಳಿದಾವೆ ಇಲ್ಲೆಲ್ಲ ಏನು ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ ಆರೋಗ್ಯ ಹಾಸ್ಪಿಟ್ಲು ಅವರಿಂದ ಮುಖಾಂತರ ಮತ್ತು ನಮ್ಮ ಪ್ರಾಥಮಿಕ ಕೇಂದ್ರಗಳಿದ್ದಾವೆ ಅದ್ರ ಮುಖಾಂತರ ಮನೆಗೆ ಹೋಗಿ ಮನೆ ಸುತ್ತಲೂ ಕ್ಲೀನಿಂಗ್ ಹೆಸರಿಲ್ದಂಗೆ ಮತ್ತು ನೀರಿಲ್ದಂಗೆ ಇವನ್ನೆಲ್ಲ ಒಂದು ಜಾಗೃತಿ ಮೂಡಿಸಿ ಎಲ್ಲ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟು ಮತ್ತೆ ಒಂದು ಜಿಲ್ಲೆ ನಮ್ಮ DC ಅವರು ಒಂದು ಇಡೀ ಜಿಲ್ಲೆ ಜನಕ್ಕೆ ಮನವಿ ಮಾಡಿಕೊಂಡು ಸೊಳ್ಳೆ ಪರದೆ ಯೂಸ್ ಮಾಡೋದು ಜನಗಳಿಗೆ ಒಂದು ಮನವರಿಕೆ ಮಾಡಿ ಈ ಡೆಂಗ್ಯೂ ಇರೋದು ಸ್ವಲ್ಪ ದಿನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಉಪಯೋಗಿಸ್ಕೊಂಡು ಇಂಥ ಕಾಯಿಲೆಗಳಿಂದ ಜನಗಳು ಹುಷಾರಾಗಿದ್ದರೆ ಆಸ್ಪತ್ರೆಗೆ ಬರೋ ರೋಗಗಳು ಕಮ್ಮಿ ಆಗ್ತಾರೆ. ಹಾಗಾಗಿ ಜಿಲ್ಲಾಡಳಿತನೂ ಸಹ ಈ ನಮ್ಮ ನಗರಸಭೆಗೆ ಹೆಚ್ಚಿನ ಒಂದು ಪ್ರೆಷರ್ ಹಾಕಿ ಇವರು ಕೆಲಸ ತಗೋಬೇಕು ಅಂತ ಹೇಳ್ತಾ ನನ್ನ ಈ 1-2 ಮಾತುಗಳನ್ನು ಮುಗಿಸ್ತೀನಿ.